ಶ್ರೀ ಗುರುಭ್ಯೋ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ಕನ್ಯಾ ರಾಶಿಯ ರಾಶಿ ಭವಿಷ್ಯ. ಕನ್ಯಾ ರಾಶಿಗೆ ಸುಮಾರು ವರ್ಷಗಳಿಂದ ಕೇತುಗ್ರಹ ಬಂದು ಕೂತವನು ಹೋಗ್ತಾನೆ ಇಲ್ಲ. 2.5 ವರ್ಷಗಳ ಕಾಲ ಆ ಗ್ರಹದ ಕಾಟ ನಮ್ಮನ್ನು ಕಾಡುತ್ತೆ. ಅದು ಕನ್ಯಾ ರಾಶಿಗೆ ಬಂದು ಕೂತ ಕೇತುಗ್ರಹ ಬಿಡುಗಡೆ ಆಗಲಿಕ್ಕೆ ಇನ್ನೂ ಸಮಯಗಳನ್ನು ತೆಗೆದುಕೊಳ್ಳುತ್ತೆ. ಕನ್ಯಾ ರಾಶಿಯವರಿಗೆ ಯಾವಾಗಲೂ ಸಹ ದೇಹದಲ್ಲಿ ಆಯಾಸದ ವಾತಾವರಣ, ಸುಸ್ತು ಸಂಕಟದ ವಾತಾವರಣ, ದೇಹದಲ್ಲಿ ಯಾವಾಗಲೂ ಸಹ ಉತ್ಸಾಹವಿಲ್ಲದ ವಾತಾವರಣ, ಇದೆಲ್ಲವನ್ನು ಕನ್ಯಾ ರಾಶಿಯವರಿಗೆ ತಂದು ಕೊಡುವಂಥ ಗ್ರಹ ಯಾವುದು ಅಂತ ಅಂದರೆ ಅದು ಕೇತುಗ್ರಹ. ಕೇತುಗ್ರಹ ಬಂದಾಗ ಅತಿಯಾದಂಥ ಶತ್ರುಬಾಧೆಗಳು ಜಾಸ್ತಿ ಆಗುತ್ತೆ. ಇಲ್ಲ ಸಲ್ಲದ ಅಪವಾದಗಳಿಗೆ, ಅಪನಿಂದನೆಗಳಿಗೆ ಗುರಿಯಾಗುವಂತಹ ವಾತಾವರಣ ಬರುತ್ತೆ. ಆದರೆ ಈ ಕನ್ಯಾ ರಾಶಿಯವರಿಗೆ ಗುರುವಿನ ಬಲ ತುಂಬ ಚೆನ್ನಾಗಿದೆ. 9ನೇ ಮನೆಯಲ್ಲಿ ಗುರು ಬರೋದರಿಂದ ಎಷ್ಟೋ ದಿನಗಳಿಂದ ಆಗಬೇಕಾಗಿರುವಂಥ ಶುಭ ಕಾರ್ಯಗಳಾಗುತ್ತೆ. ಪ್ರಯತ್ನಿಸಿದ ಕೆಲಸಗಳಲ್ಲಿ ಕೈಗೂಡುವಂತಹ ವಾತಾವರಣ ಇದೆ. ಸಾಲದ ಬಾಧೆಯಿಂದ ಹೊರಗಡೆ ಬರುವಂತಹ ದಿನಗಳು ಬಹಳ ಹತ್ತಿರದಲ್ಲಿದೆ. ಕಷ್ಟಗಳು ಅಂತ ಬಂದಾಗ ಯಾರಾದರೂ ಸಹಯೋಗ ನೀಡುವಂತಹ ವಾತಾವರಣವೂ ಇದೆ. ಜೊತೆಯಲ್ಲಿ ಶತ್ರುಬಾಧೆಯೂ ಇದೆ. ನಿಮ್ಮ ಆಗುವಂತಹ ಉತ್ತಮವಾದಂತಹ ದಿನಗಳನ್ನು, ಉತ್ತಮವಾದಂತಹ ಕೆಲಸಗಳನ್ನು, ನಿಮ್ಗೆ ಆಗಬೇಕಾಗಿರುವಂಥ ವ್ಯವಹಾರಗಳನ್ನು ಕೆಡಿಸುವಂಥ ವ್ಯಕ್ತಿಗಳು ನಿಮ್ಮ ಪಕ್ಕದಲ್ಲಿಯೇ ಇರ್ತಾರೆ. ಅದಕ್ಕೆ ನಾವು ಹೇಳ್ತೀವಿ ಹಿತಶತ್ರುಗಳ ಕಾಟ. ಈ ಹಿತಶತ್ರುಗಳ ಕಾಟ ಇರುವಂಥದ್ದು ಕನ್ಯಾ ರಾಶಿಯವರಿಗೆ. ಆದ್ದರಿಂದ ಕನ್ಯಾ ರಾಶಿಯವರು ಅತ್ಯಂತ ಜಾಗರೂಕತೆ ಎಲ್ಲಿರಬೇಕು ಅಂತ ಅಂದರೆ ಅಕ್ಕಪಕ್ಕದಲ್ಲಿರುವಂಥ ಸ್ನೇಹಿತರ ಬಳಗ ಅಥವಾ ಅತ್ಯಂತ ಆಪ್ತರ ಬಳಗದಲ್ಲಿ ಅತ್ಯಂತ ಗೌಪ್ಯವಾಗಿರುವಂತಹ ಕೌಟುಂಬಿಕ ವಿಚಾರಗಳನ್ನು ಅಲ್ಲಿ ಅವ್ರ ಜೊತೆಯಲ್ಲಿ ಹೇಳ್ಕೊಳ್ಳೋದಾಗಲಿ, ಅಲ್ಲೆಲ್ಲ ವಿನಿಮಯವನ್ನು ಮಾಡ್ಕೊಳ್ಳೋದಾಗಲಿ ಖಂಡಿತವಾಗಿ ಹೋಗಬಾರ್ದು. ಅದು ನಿಮಗೆ ಒಂದು ದಿನ ಮಾರಕವಾಗುವಂಥ ಸನ್ನಿವೇಶಗಳು ಕೂಡ ಬರುತ್ತೆ. ಅದರಿಂದ ಜಾಗೃತಿಯಾಗಿರಿ. ಕನ್ಯಾ ರಾಶಿಯವರಿಗೆ ಅಧಿಪತಿಯಾದಂಥವನು ಬುಧಗ್ರಹ. ಆದ್ದರಿಂದ ಇವ್ರಿಗೆ ದೋಷದಲ್ಲಿರುವಂಥವನು ಕೇತುಗ್ರಹ. ನೀವು ಹೋಗಬೇಕಾಗಿರುವಂಥದ್ದು ಯಾವುದೋ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಥವಾ ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಹೆಸರು ಕಾಳು ತೆಗೆದುಕೊಂಡು ಹೋಗಿ, ಹೆಸರು ಕಾಳನ್ನು ದಾನ ಕೊಡಿ. ಅನಂತರದಲ್ಲಿ ಒಂದು ಪೂಜೆ ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ, ನಿಮಗೆ ಅನುಕೂಲಕರವಾಗುತ್ತೆ ಅಂತ ಕನ್ಯಾ ರಾಶಿಯವರಿಗೆ ಹೇಳುತ್ತಾ, ಮಾಸ ಭವಿಷ್ಯದ ಕೈಂಕರ್ಯ ಕಾರ್ಯಕ್ರಮದಲ್ಲಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದ ಕಾರ್ಯಕ್ರಮ ಕನ್ಯಾ ರಾಶಿಯವರೆಗೆ ಆಗಿತ್ತು. ಈ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ. ಭಗವಂತ ಒಳಿತನ್ನು ಮಾಡಲಿ.